ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದವರು ಕೇಳ್ತಾ ಇದ್ದಾರೆ. ಬೇರೆ ಬೇರೆ 7-3 ಜಿಲ್ಲೆಗಳಲ್ಲಿ ಇಲ್ಲಿ ಮಿಲ್ಕ್ ಯೂನಿಯನ್ಗಳಿರ್ತವೆ. ಈಗ ಗುಲ್ಬರ್ಗಾದಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ ಸೇರಿ ಒಂದಾಗಿದೆ. ಆಮೇಲೆ ಬೇರೆ ಮಿಲ್ಕ್ ಯೂನಿಯನ್ಗಳಿದಾವಲ್ಲ, ಆ ಮಿಲ್ಕ್ ಯೂನಿಯನ್ಗಳೆಲ್ಲ ಈಗ ಹಾಲು ಉತ್ಪಾದನೆ ಹೆಚ್ಚಾಗಾದ್ರೆ ಅಲ್ಲಿ ಒಂದು ಯೂನಿಯನ್ಗಳೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ. 31 ಜಿಲ್ಲೆಗಳಲ್ಲೂ ಕೂಡ ಮಿಲ್ಕ್ ಯೂನಿಯನ್ಗೆಲ್ಲ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮಿಲ್ಕ್ ಯೂನಿಯನ್ಗಳು ಯಾಕಂತಂದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಇದು ಒಂದು ಉಪಕಸುಬು. ಇಡೀ ನಿಮ್ಮನ್ನ ನೋಡಕ ಜನ ಇಡಪ್ಪ ಕೃಷ್ಣಮೂರ್ತಿ ಎಲ್ಲ ಖಾಲಿ ಹಾಕೋದು. ಇನ್ನೇನು ಭಾಷಣ ಮಾಡೋದು? ಯಾರು ಭಾಷಣ ಮಾಡಲಿ? ಎಲ್ಲ ಇದಕ್ಕೆ ತಿರುಗಿ ನೋಡ್ರಯ್ಯ. ಕೂತ್ಗಳೇ, ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸ್ ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದು ಪಕ್ಷಕ್ಕೆ. ಈ ಜಿಲ್ಲೆಗೆ ಮೂಢನಂಬಿಕೆ ಇದೆಯಲ್ಲ, ಜಿಲ್ಲೆ ಬಂದ್ರೆ ಅಧಿಕಾರ ಹೋಗ್ಬಿಡ್ತದೆ ಪ್ರಶ್ನೆ ಕೇಳ್ತಾ ಇದ್ರು. ಏನ್ ಸರ್ ನೀವು 20 ಸಾರಿ ಬಂದಿದ್ದೀರಿ, ಈ ಜಿಲ್ಲೆ ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗ್ಬಿಟ್ಟಿದೆಯಾ ಅಂತ ಹೇಳಿ. ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ನಮ್ಮ ಸರ್ಕಾರನೇ ಗಟ್ಟಿಯಾಗಿದೆ. ಆದ್ರಿಂದ ಯಾವಾಗ ಕರೆದರೂ ಕೂಡ ಚಾಮರಾಜನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಇದು 72ನೇ ಅಖಿಲ ಭಾರತ ಸಪ್ತಾಹ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಯಿತು. ನಾನು ಮಾನ್ಯ ರಾಜಣ್ಣವರು ರಾಜೀನಾಮೆ ಕೊಟ್ಟ ಮೇಲೆ ಸಹಕಾರ ಮಂತ್ರಿಯಾಗಿದ್ದೀನಿ. ಒಂದು ವೇಳೆ ರಾಜಣ್ಣ ಇದ್ದಿದ್ರೆ ನಾನು ಸಹಕಾರ ಮಂತ್ರಿ ಆಗ್ತಾ ಇರಲಿಲ್ಲ. ಸಹಕಾರ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಈ 72ನೇ ಸಹಕಾರ ಸಪ್ತಾಹದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಟಿ ದೇವೇಗೌಡರು ಮಹಾಮಂಡಲದ ಅಧ್ಯಕ್ಷರು ಮತ್ತು ಇತರ ಕೆಲವರೆಲ್ಲ ಸ್ನೇಹಿತರು ಬಂದಿದ್ರು ನನ್ನ ಕರೆಯಲಿಕ್ಕೆ. ನೀವೇ ಉದ್ಘಾಟನೆ ಮಾಡಬೇಕು ಅಂತ. ಆಯ್ತಪ್ಪ, ನಾನು ಬರ್ತೀನಿ ಉದ್ಘಾಟನೆಗೆ. ಸಮಾರಂಭಕ್ಕೂ ಬರ್ತಾ ಇದ್ದೀನಿ. ಯಾಕಂದ್ರೆ ಅದು ಚಾಮರಾಜನಗರ ನಮ್ಮ ಜಿಲ್ಲೆ. ಮೊದಲು ಮೈಸೂರು ಜಿಲ್ಲೆಯಲ್ಲೇ ಇತ್ತು, ಅದೀಗ ನಮ್ಮ ಜಿಲ್ಲೆನೇ. ಮೈಸೂರು ಅಂತಂದ್ರೆ ಚಾಮರಾಜನಗರ ಸೇರ್ಕೊಂಡು ಮೈಸೂರು ಜಿಲ್ಲೆ ಆಗಿತ್ತು.
ಆಮೇಲೆ ಈ ಜಿಲ್ಲೆ ಆಗುವಾಗ ಮಾಜಿ ಸಚಿವರಾದಂಥ ರಾಜೇಂದ್ರ ಬದುಕಿದ್ರು. ಅವರು ನಾನು ಈ ಹೊಸ ಜಿಲ್ಲೆ ಆದಾಗ ಉದ್ಘಾಟನೆಗೆ ಇಲ್ಲಿಗೆ ಬಂದಿದ್ದರು. ಅಂದು ಮುಖ್ಯಮಂತ್ರಿ ಆಗಿದ್ದಂತ ಜೆ.ಎಚ್. ಪಟೇಲ್ರು ಮಾದೇಶ್ವರ ಬೆಟ್ಟದಲ್ಲಿ ಉದ್ಘಾಟನೆ ಮಾಡೋದು. ನಾನು ರಾಜ್ಯದವರು ಇಲ್ಲೇ ಉದ್ಘಾಟನೆ ಮಾಡೋದು. ವಾಟಾಳ್ ನಾಗರಾಜ್ ಕೂಡ ಎಂ.ಎಲ್.ಎ. ಆಗಿದ್ರು. ಅವರು ಅಲ್ಲಿಗೆ ಹೋದರು ಮಾದೇಶ್ವರ. ನಾನು ರಾಜ್ಯದವರು ಇಬ್ಬರೂ ಉದ್ಘಾಟನೆ ಮಾಡಲು. ಅದರಿಂದ ಇದು ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಟ್ಟಿತು. ಈ ಜಿಲ್ಲೆಯಲ್ಲಿ ಈಗ ಸಹಕಾರ ಬ್ಯಾಂಕ್ ಇದೆ, ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಯೂನಿಯನ್ ಇದೆ, ಮಿಲ್ಕ್ ಯೂನಿಯನ್ ಇದೆ. ನಂಜುಂಡ ಪ್ರಸಾದ್ ನೀವು ಕೋಆಪರೇಟಿವ್ ಯೂನಿಯನ್ ಅಧ್ಯಕ್ಷರು. ಈಗ ಇವರಿಗೆ ಈ ವರ್ಷ ಸಹಕಾರ ರತ್ನ ಕೂಡ ಕೊಟ್ಟದೆ. ನಂಜುಂಡ ಅವರು ಪುಟ್ಟರಾಜ ಶೆಟ್ಟಿಗೂ ಸಹಕಾರ ರತ್ನ ಕೊಟ್ಟದೆ. ಇನ್ಯಾರು ಕೊಡ್ತೀವಿ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ? ಶಂಕರೇಗೌಡ ನರಸೀಪುರ ತಾಲೂಕು ನಮ್ಮ ಜಿಲ್ಲೆ. ಸಿದ್ದೇಗೌಡರಿಗೆ ಇವರೆಲ್ಲ ಸಹಕಾರ ಸಂಘಗಳಲ್ಲಿ ಬಹಳ ದೀರ್ಘಕಾಲದಿಂದ ಕೆಲಸ ಮಾಡಿದ್ದಾರೆ. ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ, ಸಹಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಪ್ತಾಹ ನಡೀಬೇಕಾದ್ರೆ ಕಾರಣಕರ್ತರು, ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು ಮತ್ತೆ ಜಿಲ್ಲೆಯ ಎಲ್ಲ ಶಾಸಕರು ಕೆ.ಆರ್. ಕೃಷ್ಣಮೂರ್ತಿ, ಗಣೇಶ್ ಪ್ರಸಾದ್ ಮತ್ತೆ ಧ್ರುವ ನಾರಾಯಣ್ ದರ್ಶನ್ ಧ್ರುವ ನಾರಾಯಣ್, ಮಂಜುನಾಥ್ ಧನೂರು ಶಾಸಕರು. ಯಾರು? ಆಮೇಲೆ ಲೋಕಸಭಾ ಸದಸ್ಯ ಇವರೆಲ್ಲರಿಗೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಾಮರಾಜನಗರದಲ್ಲಿ ಹೆಚ್ಚು ಜನ ಸೇರಿಸಿ ಮಾಡ್ತಾ ಇರೋದ್ರಿಂದ, ಸಮಾರೋಪ ಸಭಾ ಮಾಡ್ತಾ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಜಿ.ಟಿ. ದೇವೇಗೌಡರು ಬಂದಾಗ ಚಾಮರಾಜನಗರ ಜಿಲ್ಲೆ ನಮ್ಮ ಜಿಲ್ಲೆ, ನಾನೇ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಇವತ್ತು ಭಾಗವಹಿಸಿದ್ದೇನೆ. ನೀವೆಲ್ಲರೂ ಕೂಡ ಬಹಳ ತಾಳ್ಮೆಯಿಂದ ಬಹಳ ಹೊತ್ತಿಂದ ಕೂತಿದ್ದೀರಿ. ನಾನು ಸ್ವಲ್ಪ ತಡವಾಗಿ ಬಂದೆ. ಆ ತಡವಾಗದ್ರಿಂದ 1 ಗಂಟೆಗೆ ಪ್ರಾರಂಭ ಆಯಿತು. 1 ಗಂಟೆಯಿಂದ ಈಗ 3:45 ಅಲ್ಲ 2:45 ನಡೆದಿದೆ. ಇನ್ನೊಂದು 20 ನಿಮಿಷ ಮುಗಿದೋಯ್ತದೆ. ನೀವೆಲ್ಲ ಸಹಕಾರಿಗಳು, ಇದು ಪರಸ್ಪರ ಸಹಕಾರದಿಂದ ನಡೀತಕ್ಕಂಥದ್ದು. ಅದಕ್ಕೆ ನೆಹರೂರವರು ಪ್ರಧಾನಮಂತ್ರಿಯಾಗಿದ್ದಾಗ ನಾನು ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಹೇಳಿದೆ, ಗ್ರಾಮೀಣ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿ ಹಳ್ಳಿನಲ್ಲಿ ಕನಿಷ್ಠ ಒಂದು ಶಾಲೆ ಇರಬೇಕು,
ಒಂದು ಗ್ರಾಮ ಪಂಚಾಯಿತಿ ಇರಬೇಕು, ಒಂದು ಸೊಸೈಟಿ ಇರಬೇಕು. ಈ ಮೂರು ಸಂಸ್ಥೆಗಳು ಇರಲೇಬೇಕು ಅಂತೇಳಿ ಜವಾಹರ್ಲಾಲ್ ನೆಹರೂರವರು ಹೇಳಿದರು. ಒಂದು ಶಾಲೆ, ಎರಡನೇದು ಗ್ರಾಮ ಪಂಚಾಯಿತಿ, ಮೂರನೇದು ಸಹಕಾರ ಸಂಘ. ಇವುಗಳಿದ್ರೆ ಮಾತ್ರ ಗ್ರಾಮಗಳ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲವರೆ ಕಷ್ಟ ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ಗ್ರಾಮೀಣ ಭಾರತದ ಉದ್ಧಾರ ಆಗದೇನೆ ದೇಶದ ಉದ್ಧಾರ ಆಗಲ್ಲ. ಇದನ್ನ ನೆಹರೂರವರು ಹೇಳಿದ್ರು. ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದನ್ನ ಸೇರಿಸಿದರು. ಆ ಕಾರಣದಿಂದಲೇ ಈ ಸಪ್ತಾಹವನ್ನ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ನವೆಂಬರ್ 14 ಅವತ್ತೇ ಉದ್ಘಾಟನೆ ಆಗ್ತದೆ. ಸಪ್ತಾಹ ಉದ್ಘಾಟನೆ ಆಗ್ತಕ್ಕಂಥದ್ದು. ಆಮೇಲೆ ಒಂದು ವಾರ ನಡೀತದೆ. ಬಹುಶಃ ಟಿ ಟಿ ದೇವೇಗೌಡರು ಎಲ್ಲ ಕಡೆ ಹೋಗಿದ್ರು ಅಂತ ಅನ್ಸುತ್ತೆ. ಎಲ್ಲ ಕಡೆ ಭಾಷಣ ಮಾಡಿದ್ದಾರೆ. ಈಗ ಇದರಲ್ಲಿ ಭಾಷಣ ವರದಿಯಾಗಿದೆ ಪತ್ರಿಕೆಯಲ್ಲಿ. ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತೆ ಇವ್ರಿಗೂ ಕೂಡ ಬಹಳ ದೀರ್ಘಕಾಲದ ಸಹಕಾರಿಯವರು, ಬಹಳ ವರ್ಷಗಳ ಅನುಭವ ಇದೆ. ನಾನು ಜಿ ಡಿ ದೇವೇಗೌಡರು ಒಂದೇ ಕಾನ್ಸ್ಟಿಟ್ಯೂನ್ಸಿ, ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ. ನಾನು ಮೊದಲು ಎಲೆಕ್ಷನ್ ನಿಂತಿದ್ದಲ್ಲ 73ರಲ್ಲಿ. ಆಗ ನಮ್ಮ ಜೊತೆಲೇ ಇತ್ತು. ಇದು ನಮ್ಮ ಜೊತೆಲೇ ಇದ್ದಾರೆ ಅಂತ ಹೇಳ್ತಾರೆ. 2006ವರೆಗೂ ಜೊತೆಲೇ ಇದ್ರು. ಆಮೇಲೆ ಬೇರೆ ಆದರು. ಅಂದ್ರೆ ಬೇರೆ ಪಕ್ಷಕ್ಕೂ ನಾನು ನನ್ನ ಪಕ್ಷದಿಂದ ತಗಲಾಕ ಇವ ಆಸಾಮಿ ಅಲ್ಲೇ ಉಳ್ಕಂದ. ಜೆಡಿಎಸ್ ನಿಂದ ದೇವೇಗೌಡ ಅಲ್ಲೇ ಉಳ್ಕೊಂಡ. ನಾನು ತಗದಾಕಿದ ಮೇಲೆ ಏನ್ ಬರೋದು? ತಗದಾಕಿದ ಮೇಲೆ ಅಹಿಂದ ಸಂಘಟನೆ ಪ್ರಾರಂಭ ಮಾಡಬೇಕು. ಅಹಿಂದ ಅಂತಂದ್ರೇನು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯಗಳು, ಇವ್ರನ್ನ ಸಂಘಟನೆ ಮಾಡ್ತಾ ಇರುವಾಗ ಕಾಂಗ್ರೆಸ್ನಿಂದ ಕರೆ ಬಂತು ನನಗೆ. ನಾನು ಕಾಂಗ್ರೆಸ್ನಿಂದ ಕರೆ ಬಂತು, ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತೇಳಿ ಕರೆ ಬಂತು. ಕಾಂಗ್ರೆಸ್ ಸೇರಿದೆ. ಕಾಂಗ್ರೆಸ್ ಸೇರಿ ನಾನು ಯಾವುದೇ ಪಕ್ಷದಲ್ಲಿದ್ದು, ಜನತಾ ಪಾರ್ಟಿ, ಜನತಾದಳ, ಕಾಂಗ್ರೆಸ್, ಬೇರೆ ಪಕ್ಷಗಳಿಗೆ ಹೋಗಿಲ್ಲ. ಲೋಕದಳ ಅದೇ ಲೋಕದಳ ಆಗಿತ್ತು. ಲೋಕದಳದಿಂದಲೇ ಎಮ್.ಎಲ್.ಎ ಆಗಿದ್ದು ನಾನು 83ರಲ್ಲಿ. ಲೋಕದಳ, ಜನತಾ ಪಾರ್ಟಿ ಎಲ್ಲ ಒಡೆದು ಲೋಕದಳ, ಜೆಡಿಯು ಇವೆಲ್ಲ, ಜನತಾದಳ, ಇವೆಲ್ಲ ಆದ್ಮೇಲೆ ನಾನು ಲೋಕದಳಕ್ಕೂ ಹೋಗಿದ್ದೆ. RSS ಬಿಜೆಪಿಯವರು ಇದ್ರು. ಜನತಾ ಪಾರ್ಟಿ ಆದಾಗ ಸೋಷಲಿಸ್ಟ್ ಪಾರ್ಟಿ ಇತ್ತು, ಸಂಸ್ಥಾ ಕಾಂಗ್ರೆಸ್ ಇತ್ತು, ಆಮೇಲೆ ಚರಣ್ ಸಿಂಗ್ ಅವ್ರ ಪಾರ್ಟಿ ಇತ್ತು. ನಾನು ಲೋಕದಳಕ್ಕೆ ಹೋದೆ. ಯಾಕಂದ್ರೆ ನಾನು ಫಾಲೋ ಮಾಡ್ತಾ ಇದ್ದದ್ದು ಜಾರ್ಜ್ ಫರ್ನಾಂಡಿಸ್ ಅವರನ್ನ. ಜಾರ್ಜ್ ಫರ್ನಾಂಡಿಸ್ನವರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಯಾಕಂದ್ರೆ ಅವರು ಸೋಷಲಿಸ್ಟ್ ನಾಯಕರು ಜಾರ್ಜ್ ಫರ್ನಾಂಡಿಸ್ ಅವರು. ನಾನು ಸೋಷಲಿಸ್ಟ್ ಪಾರ್ಟಿಗೆ ರಾಜಕಾರಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸೋಷಲಿಸ್ಟ್ ಪಾರ್ಟಿ ಸಮಾಜವಾದಿ ಯುವಜನ ಸಭಾ ಮೆಂಬರ್ ಆಗಿದ್ದೆ. ಹಾಗಾಗಿ ಜನತಾ ಪಾರ್ಟಿಗೆಲ್ಲ ಸೇರ್ಕೊಂಡ ಮೇಲೆ ಜನತಾ ಪಾರ್ಟಿ ಆಯಿತು. ಆಮೇಲೆ ನಾನು ಜನತಾ ಪಾರ್ಟಿಯಿಂದ
ಅದೇನೇ ಆಗಲಿ ಇವತ್ತಿಗೆ ನಾನು ಈ ಸಾರಿ 2023ರಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ನಾನು ಅಧಿಕಾರ ಸ್ವೀಕಾರ ಮಾಡಿದ್ದು ಮೇ 23 ಅಲ್ಲ 1923 20ನೇ ತಾರೀಕು. ಇವತ್ತಿಗೆ 2.5 ವರ್ಷ. ಒಂದು ರೀತಿಯಲ್ಲಿ ನನಗೆ 2 ವರ್ಷ ತುಂಬಿದೆಯಲ್ಲ, ಆ 2 ವರ್ಷದ ದಿನಾಚರಣೆ ಕೂಡ ಇಲ್ಲೇ ನಡೀತಾ ಇದೆ. ಆ ದಿನನೂ ಕೂಡ ಇಲ್ಲಿ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕರ್ನಾಟಕದ ಜನರ ಆಶೀರ್ವಾದದಿಂದ ನನಗೆ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು. ಮುಖ್ಯಮಂತ್ರಿ ಆದ್ಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಯಾವುದೇ ಪಕ್ಷ, ಯಾವುದೇ ಧರ್ಮ, ಯಾವುದೇ ಜಾತಿ, ಅಲ್ಲಿರ್ತಕ್ಕಂಥ ಎಲ್ಲ ಬಡವರಿದ್ದಾರಲ್ಲ, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇಲ್ಲಿವರೆಗೆ ಮಾಡಿದ್ದೇನೆ, ಮುಂದೆನೂ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ 83ರಿಂದ ಅಲ್ಲ 2003ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ನಾವು ಕೊಡ್ತೇವೆ. ಬಹುಶಃ ಇಲ್ಲಿರೋರಿಗೆಲ್ಲ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆ ಎಲ್ಲ ಭಾಗ್ಯಗಳು ಕೂಡ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಜಾತಿ ಬಡವರಿಗೆ ಬರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ಸಾರಿ 2023 ಮುಖ್ಯಮಂತ್ರಿ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡು, ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ನಿವಾರಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸಮಾಜದಲ್ಲಿ ಅಸಮಾನತೆ ಹೋಗದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ. ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ತದೆ ಹೊರತು ಹೋಗಲ್ಲ. ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು, ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು, ರಾಜಕೀಯವಾಗಿ ಶಕ್ತಿ ಬರಬೇಕು. ಆ ಶಕ್ತಿ ಬಂದಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆ. ಈಗ ಕುದ್ರಕ್ ಶೆಟ್ಟರು ಇದ್ದಾರೆ. ಕುದ್ರಕ್ ಶೆಟ್ಟರು ಒಂದು ಹಿಂದುಳಿದ ಸಮಾಜಕ್ಕೆ ಸೇರಿದವರು. ಚಾಮರಾಜನಗರದಲ್ಲಿ 4 ಬಾರಿ ಶಾಸಕರಾಗಿದ್ದರು. ಮುಂದೇನೋ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅವರಿಗೆ ಕುದ್ರಕ್ ಶೆಟ್ಟರಿಗೆ 20 ಜನಾಂಗದಲ್ಲಿ ಒಬ್ಬರೇ ಒಬ್ರು ಮಂತ್ರಿ ಅಲ್ಲ ಶಾಸಕರು ಮಂತ್ರಿ ಮಾಡಿದ್ದೆ. ಮುಂದೆ ಅವರಿಗೆ ಒಳ್ಳೆ ಭವಿಷ್ಯ ಇದೆ. ಚಾಮರಾಜನಗರ ಜಿಲ್ಲೆಯವರು ಯಾವಾಗಲೂ ಕೂಡ ಇಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರೆದ ಜನಾಂಗ ಎಲ್ಲರೂ ಕೂಡ ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ನಾನು ನಿಮ್ಮ ಜಿಲ್ಲೆಯನ್ನ ಯಾವಾಗಲೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಹಕಾರ ಸರ್ಕಾರದ ಅಂತಿಮ ದಿನ.
ನಿಮ್ಮೆಲ್ಲರಿಗೂ ಈ ನಾಡಿನ ಎಲ್ಲ ಜನರಿಗೆ 72ನೇ ಅಖಿಲ ಭಾರತ ಸಪ್ತಾಹದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಸಹಕಾರ ಚಳುವಳಿ ಪ್ರಾರಂಭವಾಗಿ ಕರ್ನಾಟಕದಲ್ಲಿ 120 ವರ್ಷಗಳಾಗಿ 120 ವರ್ಷಗಳು. 2004ರಲ್ಲಿ ಕಾನೂನು 1904ರಲ್ಲಿ ಕಾನೂನು ಬಂತು. ಕೂತ್ಗಳೇ ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸ್ ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಇಡೀ ಏಷ್ಯಾದಲ್ಲೇ ಮೊದಲು. ಹಾಗಾಗಿ ಕರ್ನಾಟಕ ಸಹಕಾರ ಸಂಘಕ್ಕೆ ಒಂದು ಹೆಬ್ಬಾಗಿಲು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬರುತ್ತೆ. ಆರ್ಥಿಕ ಹೆಬ್ಬಾಗಿಲು ಸಹಕಾರ ಸಪ್ತಾಹಕ್ಕೆ ಹೆಬ್ಬಾಗಿಲು ಇದು. ಇಡೀ ಏಷ್ಯಾ ಖಂಡದಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲಿ 1904ರಲ್ಲಿ ಕಾರ್ಮಿಕರ ಬಂದು ಗಂಗ ಆಳದಲ್ಲಿ ಈ ಸಿದ್ದರಗೌಡ, ಸಣ್ಣರಾಮಗೌಡ ಪಾಟೀಲ್ ರಾಮಗೌಡ ಪಾಟೀಲ್ ಇದು ಮಾಡಿದ್ರು. ಅಲ್ಲಿಂದ ಈಚೆಗೆ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಹಕಾರ ಇಲಾಖೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಬಹುದು. ಕೃಷಿ, ಪಶುಸಂಗೋಪನೆ, ರೇಷ್ಮೆ ಮತ್ತೆ ಬೇರೆ ಬೇರೆ ಕ್ಷೇತ್ರ, ಕೈಗಾರಿಕೆ, ಅವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಹಕಾರ ಸಂಘದ ಮೂಲಕ ವಿಶೇಷವಾಗಿ ಆರ್ಥಿಕ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರ ಇಲಾಖೆ ಬೆಳವಣಿಗೆ ಆಗಬೇಕು. ಇದು ಬೆಳವಣಿಗೆ ಆದ್ರೆ ಮಾತ್ರ ನಾವು ಆರ್ಥಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಎಷ್ಟು ಸಹಕಾರ ಸಂಘಗಳಿದ್ದಾವೆ, ಅದು ಮುಂದಿನ ವರ್ಷ ಅದು ಹೆಚ್ಚು ಸಹಕಾರ ಸಂಘಗಳಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸಹಕಾರ ಸಂಘ ಬೆಳೀತಾ ಹೋಗ್ಬೇಕು. ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ಸಹಕಾರ ಸಂಘದ ಬೆಳವಣಿಗೆ ಆದರೆ ನಾನು ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ಆಗಿದ್ದೆ 1985. ಆಗ KMF ಅಧ್ಯಕ್ಷನೂ ಆಗಿದ್ದೆ. ನಾನು ಸ್ವಲ್ಪ ದಿನ ಮಂತ್ರಿಯಾಗಿ ಇನ್ಚಾರ್ಜ್ ಅಧ್ಯಕ್ಷ ಆಗಿದೆ. KMF ಅಧ್ಯಕ್ಷ ಸುಮಾರು 1 ವರ್ಷ ಕಾಲ ಇದೆಯನ್ನ ಕಾಣಿಸುತ್ತೆ. ಎಷ್ಟಪ್ಪ? 1 ವರ್ಷ ಕಾಲ ಇದೆ. ಸೊ ಹಾಗಾಗಿ KMF ಬೆಳವಣಿಗೆ ಮಾಡಲಿಕ್ಕೆ ಅನುಕೂಲ ಆಯಿತು. ನಾನು ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ಆಗಿರುವಾಗ, ಈಗ ವೆಂಕಟೇಶ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ನಾನಿದ್ದಾಗ ಈ ಡೈರಿಗಳು ಮಿಲ್ಕ್ ಯೂನಿಯನ್ ಅಡಿಯಲ್ಲಿ ಇರಲಿಲ್ಲ. ಡೈರಿಗಳು ಮಿಲ್ಕ್ ಯೂನಿಯನ್ ಕೈ ಕೆಳಗಡೆ ಇರಲಿಲ್ಲ. ಮಿಲ್ಕ್ ಯೂನಿಯನ್ಗಳು ಕೈ ಕೆಳಗಡೆ ಮಾಡಿದರೂ ನಾನು ಮಿಲ್ಕ್ ಯೂನಿಯನ್ಗಳನ್ನ ರೈತರ ಪ್ರತಿನಿಧಿಗಳ ಯೂನಿಯನ್ಗಳ
ಈಗ ರಾಜ್ಯದಲ್ಲಿ 16 ಮಿಲ್ಕ್ ಯೂನಿಯನ್ಗಳಿದ್ದಾವೆ. 16 ಮಿಲ್ಕ್ ಯೂನಿಯನ್ಗಳು. ಸುಮಾರು 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ. 1 ಕೋಟಿ ಲೀಟರ್ ಹಾಲು. ಬಹುಶಃ ಇಡೀ ದೇಶದಲ್ಲಿ ಗುಜರಾತ್ ಬಿಟ್ಟರೆ ಕರ್ನಾಟಕನೇ ನಂಬರ್ 2. ಕರ್ನಾಟಕ 2ನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ನಾವು ಎಲ್ಲ ಸಹಕಾರಿಗಳು, ಮಿಲ್ಕ್ ಯೂನಿಯನ್ ಹಿಂದೆ ಅಧ್ಯಕ್ಷರಾಗಿದ್ದವರು, ಈಗ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಸದಸ್ಯರಾಗಿರ್ತಕ್ಕಂಥವ್ರು, ಸೊಸೈಟಿಗಳ ಅಧ್ಯಕ್ಷರಾಗಿದ್ದಂಥವ್ರು ಅವರೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆಮೇಲೆ ನಾನು 83ರಲ್ಲಿ ಮುಖ್ಯಮಂತ್ರಿ ಆದಾಗ ಹಾಲನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆ ಕಾಲದಲ್ಲಿ ಹಾಲು ಜಾಸ್ತಿ ಆಗಿಬಿಟ್ಟಿತ್ತು, ಮಾರಾಟ ಕಡಿಮೆ. ಆಗ ಹಾಲು ಜಾಸ್ತಿ ಆಗಿದೆ, ಏನ್ ಮಾಡೋದು ಸರ್ ಅಂತ ಬಂದರು ಮಿಲ್ಕ್ ಯೂನಿಯನ್ KMF ನವರು. ನಾನು ಹೇಳಿದೆ ವಿದ್ಯಾರ್ಥಿಗಳಿಗೆ ಹಾಲು ಕೊಡೋಣ ಅಂತ ಹೇಳಿದೆ. ಆಗಲೇ ಕ್ಷೀರಭಾಗ್ಯ ಅಂತ ಜಾರಿಗೆ ಬಂದರು. ಕ್ಷೀರಭಾಗ್ಯ, ಆಮೇಲೆ ಕ್ಷೀರಧಾರೆ. ಹಿಂದೆ 2 ರೂಪಾಯಿ ಕೊಡ್ತಾ ಇದ್ರು 1 ಲೀಟರ್ ಹಾಲಿಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ 2 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಬಂದು 4 ರೂಪಾಯಿ ಮಾಡಿದೆ. ಈಗ ಆಮೇಲೆ 5 ರೂಪಾಯಿ ಮಾಡಿದೆ ರಾಮನಗರದಲ್ಲಿ. ಈಗ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನ ಕ್ಷೀರಧಾರೆ ಅಡಿಯಲ್ಲಿ ರೈತರಿಗೆ ಕೊಡ್ತಾ ಇದ್ದೇವೆ. 5 ಕೋಟಿ ರೂಪಾಯಿಗಳು ಒಂದು ದಿನಕ್ಕೆ, 1 ಲೀಟರ್ ಹಾಲಿಗೆ 5 ರೂಪಾಯಿ. ಇದರಿಂದ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಈ ಕ್ಷೀರಧಾರೆ ದುಡ್ಡಿನೆಲ್ಲ ಉಳಿದೋಗ್ಬಿಟ್ಟು ಹಿಂದಿನ ಸರ್ಕಾರದಲ್ಲಿ 850 ಕೋಟಿ ರೂಪಾಯಿ ಉಳಿದೋಗ್ಬಿಟ್ಟಿತ್ತು. ಅವೆಲ್ಲರೂ ಚುಕ್ತ ಮಾಡದೆ ಬಂದು 850 ಕೋಟಿ ರೂಪಾಯಿ